ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ರಶ್ಮಿ, ಏನು ಯೋಚನೆ ಮಾಡ್ತಾ ಇದೆಯಾ ತಾಯಿ? ಇಡೀ ರಾತ್ರಿ ನಿದ್ದೆ ಮಾಡದೆ ಅವನ್ನ ನೋಡಬೇಕು ಅಂತ ಜೀವನ ಕೈಯಲ್ಲಿ ಹಿಡ್ಕೊಂಡಿದ್ಯಲ್ಲ, ಹೋಗವ ತಾಯಿ, ಹೋಗು. ಅಮ್ಮ, ಅಮ್ಮ, ಅಣ್ಣ, ಮಾವನ್ಗೆ ಯಾವ ಕಾರಣಕ್ಕೂ ನನ್ನ ತಂಗಿ ನನ್ನ ಬಿಟ್ಕೊಟ್ರು ಅಂತ ಅನಿಸ್ಬಾರ್ದು. ಬರಬೇಕು ಬರಬೇಕು, ದೊಡ್ಡ ಮನುಷ್ಯರು ಬರಬೇಕು. ಮಾದಪ್ಪಣ್ಣ, ನಾವು ಬೋ ಸಣ್ಣವ್ರು. ಮಾದಪ್ಪಣ್ಣ ಬೋ ಸಣ್ಣವ್ರು. ಅದಕ್ಕೆ ನಮ್ಮಂಥವ್ರಿಗೆ ಯಾರು ಏನ್ ಬೇಕಾರ ಮಾಡ್ಬೋದು. ಆದ್ರೂ ನಾವು ಸುಮ್ಕಿರ್ತೀವಿ ಅಲ್ವಾ ಮಾದಪ್ಪಣ್ಣ? ಶಿವು, ನೀನು ತಾಯಿ ವಿಷಯದಲ್ಲಿ ಈ ಮಾತನ್ನು ಹೇಳ್ತಾ ಇದ್ದೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಈಗ ನಾನು ಏನೇ ಹೇಳಿದ್ರು ನಿನಗೆ ಅರ್ಥ ಆಗಲ್ಲ ಶಿವು, ಯಾಕೆಂದರೆ ಪರಿಸ್ಥಿತಿನೂ ಹಾಗೇ ಇದೆ. ಒಂದು ಮಾತಂತೂ ಸತ್ಯ, ನಾನು ನಿನಗೆ ಯಾವತ್ತೂ ಮೋಸ ಮಾಡಲ್ಲ. ಮಾದಪ್ಪಣ್ಣ, ಮನೆ ಹಾಳಾಗಂತ ವಿಷಯನ ಮುಚ್ಚಿಡಬಾರ್ದು ಅಂತ ಹೇಳ್ತಾರೆ. ಆದ್ರೆ ಈ ಹೆಂಗಸಿಂದ ನಮ್ಮ ಮನೆ, ನಮ್ಮ ಸಂಸಾರ, ನಮ್ಮ ಜೀವನ ಎಲ್ಲ ಹಾಳಾಗೋಗೈತೆ. ಆದ್ರೂ ಅವಳನ್ನ ನಿಮ್ಮ ಮನೆಯಾಗಿ ಇಟ್ಕೊಂಡು ನನಗೊಂದೇ ಒಂದು ಸಣ್ಣ ಸುಳಿಗಲ್ದಂಗೆ ಅಲ್ಲ, ಶಾಂತಮ್ಮ ಶಾಂತಮ್ಮ ಅನ್ಕೊಂಡು ನನ್ನನ್ನು ಎಲ್ಲರೂ ಯಾಮಾರಿಸ್ಬಿಟ್ರಲ್ಲ. ಏನ್ ಮಾಡೋದು ಮಾದಪ್ಪಣ್ಣ? ನನಗೆಲ್ಲರೂ ನನ್ನ ಸುತ್ತಮುತ್ತ ಇರೋರಲ್ಲ ನನಗೆ ಮೋಸ ಮಾಡೋರೆ, ಯಾಮಾರ್ಸು. ಬೇಡಪ್ಪ ಶಿವು, ಬೇಡ. ನಾನು ಯಾರಿಗೂ ನೋವು ಕೊಡಕ್ಕೆ ಇಷ್ಟಪಡಕ್ಕಿಲ್ಲ. ನಾನು ನಿಮ್ ಯಾರ ಕಣಿಗೂ ಕಾಣಕ್ಕಿಲ್ಲ. ಇಲ್ಲೇ ಎಲ್ಲಾದ್ರೂ ಒಂದು ಮೂಲೆಯಲ್ಲಿ ಕೂತ್ಕೊತೆ. ನನ್ನಿಂದಾಗಿ ನೀವ್ ಯಾರ ಮನಸ್ಸಿಗೆ ಬೇಜಾರು ಮಾಡ್ಕೋಬೇಡಿ.
ಮಾಕಳವ ಆ ಹೆಂಗ್ಸ್ ಇಲ್ಲಿಗೆ ಮಾತ್ರ ಬರಕ್ ಬಿಡಬೇಡ. ಎಲ್ಲ ಸಂದಾಗ ನೀನೇ ನೋಡ್ಕ. ಬಿಡ್ಲಿ, ನಿಮ್ಮನ್ನೇ ಗುರಾಯಿಸಿ ನೋಡ್ತಾರಂಗಿದೆ. ಲೆಕ್ಕನೇ ಒರೆಯೋಕೆ ಬರದೇ ಇರೋನಿಗೆ ಕವಿತೆ ಒರೆಯೋಂಗಾಗಿದೆ ಅನ್ನೋ ಸ್ಥಿತಿ. ಇಡೀ ಇದಕ್ಕೊಂದು ಎಳ್ಳು ನೀರು ಬಿಡ್ತೀನಿ ಇದು. ಮಾವ ಏನಾದರೂ ಬೇಕಾ ಮಾವ? ಒಂದು ವಿಷಯ ಇತ್ತು ಕಣೋ ಶಿವು. ಮಾದಪ್ಪಣ್ಣ ನಿನ್ನ ಹತ್ರ ಸ್ವಲ್ಪ ಮಾತಾಡೋದಿತ್ತು. ಮಾದಪ್ಪ ಅಂಕಲ್ ಹತ್ರನೇ ಹೋಗ್ತೀಯಾ ಅಂತ ಗೊತ್ತಿತ್ತಪ್ಪ. ನೋಡೋಣ ಏನೇನೆಲ್ಲ ಡ್ರಾಮಾ ಮಾಡ್ತೀಯಾ ಅಂತ. ಏನು ಹೇಳಿ? ನಿಮ್ಮ ಕೈ ಕೊಡಿ, ನಿಮ್ಮ ಕೈ ಕೊಡಿ. ಏನು ಮಾಡ್ತಾ ಇದ್ದೀರಾ ಯಜಮಾನ್ರೆ? ಇದೇನ್ಲ ನಿಮ್ಮಪ್ಪ ಇನ್ ಕೈನ ವೀರಭದ್ರ ಯಾರು ಇಟ್ಕೊಂಡವ್ರೆ? ಸುಮ್ಕಿರವ, ಇವಾಗ ನಾವು ಶಿವಣ್ಣನ ಕೈ ಹಿಡ್ಕೊಳಕ್ಕೆ ಬಂದಿಲ್ವಾ? ಅದು ಹಂಗೆ. ನಮ್ಗೆ ಯಾಕೆ ಊರು ಸಬರಿ, ಅವ್ರವ್ರು ಏನಾರ ಇಟ್ಕೊಳ್ಳಿ, ಸುಮ್ಮನೆ ಇರು. ಅವತ್ತು ಪಂಚಾಯಿತಿ ಆದಮೇಲೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ತುಂಬ ಸಾರ್ತಿ ಅನಿಸಿತ್ತು. ಆದರೆ ಮಾತಾಡೋಕ್ಕಾಗಲಿಲ್ಲ, ಪುರ್ಸೊತ್ತಿರಲಿಲ್ಲ. ನಿಮಗೆ ಗೊತ್ತಿದೆ, ಒಂದು ಹೆಗಲ ಮೇಲೆ ಇಡೀ ಊರಿನ ಜವಾಬ್ದಾರಿ ಇಟ್ಕೊಂಡು ಓಡಾಡ್ತಿದ್ದೀನಿ. ಇನ್ನೊಂದು ಹೆಗಲು ಖಾಲಿ ಇತ್ತಲ್ಲ ಅಂತ ನೀವು ಅನ್ಬಹುದು. ಆದರೆ ಆ ಹೆಗಲ ಮೇಲೆ ನಮ್ಮ ಇಡೀ ಶಿವು ಮನೆ ಜವಾಬ್ದಾರಿ ಇದೆ. ಅವನ ಮನೇಲೂ ಎಲ್ಲ ಹೆಣ್ಮಕ್ಳು ಒಬ್ಬೊಬ್ಬರಾಗಿ ಮದುವೆ ಮಾಡ್ಕೊಂಡು ಹೋಗ್ತಿದ್ದಾರೆ. ಇನ್ನು ಕಡೆಯವಳು ರಮ್ಯನ ಜವಾಬ್ದಾರಿ ಒಂದಿದೆ ನೋಡಿ. ಅಕ್ಕನ ನಿಶ್ಚಿತಾರ್ಥ ಅಂತ ಗೊತ್ತಿದ್ರೂ ಪರೀಕ್ಷೆ ಮುಖ್ಯ ಅಂತ ಪರೀಕ್ಷೆ ಬರೆಯೋದಕ್ಕೆ ಹೋಗಿದ್ದಾಳೆ. ಇಷ್ಟೊಂದೆಲ್ಲ ಜವಾಬ್ದಾರಿಗಳಿತ್ತಲ್ಲ, ಹಾಗಾಗಿ ನಿಮ್ಮ ಪಂಚಾಯಿತಿ ವಿಚಾರ ನಾನು ಮಾತಾಡೋಕ್ಕಾಗಿರಲಿಲ್ಲ. ಪಂಚಾಯತಿನಲ್ಲಿ ನಿಮ್ಮ ವಿರುದ್ಧವಾಗಿ ಮಾತಾಡಿದೆ ಅಂತ ತಪ್ಪು ತಿಳ್ಕೊಬೇಡಿ. ಕಾಂದನ್ ಹೆರಲಿಲ್ಲ, ಕೈ ಬೀಸಿ ನಡೆಸಲಿಲ್ಲ, ಇವನಿಗೇನು ಗೊತ್ತು ಮಗುವಿನ ಬೆಲೆ ಅಂತ ನೀವು ಅಂದ್ಕೊಂಡಿರಬಹುದು. ಆದರೆ ನನಗೆ ಎಲ್ಲದರ ಬೆಲೆನೂ ಗೊತ್ತಿರುತ್ತೆ. ನಮ್ಮ ಮನೆ ದೀಪ